ಹೆಲೋ ಗೈಸ್, ಹೇಗಿದ್ರೆ ಎಲ್ಲರೂ ಇವತ್ತಿನ ವಿಡಿಯೋನಲ್ಲಿ ಇನ್ಸ್ಟೆಂಟ್ ಆಗಿ ಲೋನ್ ಕೊಡುವಂಥ 5 ಹೊಸ ಅಪ್ಲಿಕೇಶನ್ಸ್ಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ 5 ಅಪ್ಲಿಕೇಶನ್ಸ್ಗಳಲ್ಲಿ ನೀವು ಮನೆಯಲ್ಲೇ ಕುಳಿತು ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡಿಂದ ಇನ್ಸ್ಟೆಂಟ್ ಆಗಿ ನೀವು ಪರ್ಸನಲ್ ಲೋನ್ಗೋಸ್ಕರ ಅಪ್ಲೈ ಮಾಡ್ಕೋಬೋದು. ಆ್ಯಂಡ್ 24 ಅವರ್ಸಲ್ಲಿ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಇಲ್ಲಿ ಅಮೌಂಟ್ ಅನ್ನೋದು ಬರುತ್ತೆ ಗೈಸ್. ನೀವು ಮ್ಯಾಕ್ಸಿಮಮ್ ಇಲ್ಲಿ 5 ಲಕ್ಷದವರೆಗಿನ ಪರ್ಸನಲ್ ಲೋನನ್ನು ತೊಗೋಬೋದು ಅಥವಾ ಕ್ರೆಡಿಟ್ ಲೈನ್ ಕೂಡ ತೊಗೋಬೋದು. ಇಲ್ಲಿ ಹಲವಾರು ಅಪ್ಲಿಕೇಶನ್ಸ್ಗಳು ಕೂಡ ಇದ್ದಾವೆ, ಕ್ರೆಡಿಟ್ ಲೈನ್ ಕೊಡುವಂಥ ಅಪ್ಲಿಕೇಶನ್ಸ್ ಲೈಕ್ ಮನಿ ಟ್ಯಾಪು. ಸೊ ಯಾವ ರೀತಿಯಾಗಿ ಇಲ್ಲಿ ಅಪ್ಲೈ ಮಾಡಬೇಕು, ಎಲ್ಲ ಪ್ರೋಸೆಸ್ ಇರುತ್ತೆ ಆ್ಯಂಡ್ ಏನೆಲ್ಲ ಡಾಕ್ಯುಮೆಂಟೇಷನ್ಸ್ನ ಕೊಡಬೇಕಾಗುತ್ತೆ, ಯಾರೆಲ್ಲ ಇಲ್ಲಿ ಅಪ್ಲೈ ಮಾಡ್ಬೋದು ಅಂತ ಅಂದ್ಬಿಟ್ಟು ಕಂಪ್ಲೀಟ್ ಆಗಿ ನಿಮಗೆ ಮಾಹಿತಿನ ಕೊಡ್ತಾ ಇದ್ದೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಗೈಸ್. ನಿಮ್ಗೆ ಏನಾದರೂ ಲೋನ್ ಬೇಕಿತ್ತು ಅಂತಂದರೆ ಹಾಗೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ. ಹಾಗೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ಬಂದಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲೈಕನ್ನ ಪ್ರೆಸ್ ಮಾಡಿ ಆಲ್ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ ಗೈಸ್. ಇದರಿಂದ ನಾನು ಹಾಕೋ ವಿಡಿಯೋಸ್ಗಳ ನೋಟಿಫಿಕೇಶನ್ ನಿಮಗೆ ಮೊದಲಾಗಿ ಬರುತ್ತೆ. ಸೊ 5 ಅಪ್ಲಿಕೇಶನ್ಸ್ಗಳ ಬಗ್ಗೆ ಇವಾಗ ತಿಳಿಯೋಣ. ಮೊದಲ ಅಪ್ಲಿಕೇಶನ್ ಬರ್ತಾ ಇರೋದು ನೀರಾ ಗೈಸ್. ನೀರಾ ಅಪ್ಲಿಕೇಶನ್ ಒಂದು RBI ರಿಜಿಸ್ಟರ್ಡ್ NBFC ಆ್ಯಪ್ ಆಗಿದೆ. ಈ ಒಂದು ಅಪ್ಲಿಕೇಶನ್ ಅಲ್ಲಿ ನಿಮಗೆ ದೊಡ್ಡದಾದ ಲೋನ್ ನೋಡಲಿಕ್ಕೆ ಸಿಗುತ್ತೆ, ಅದು ಕೂಡ ಕಡಿಮೆ ಇಂಟ್ರೆಸ್ಟ್ ಜೊತೆಗೆ ನಿಮಗೆ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಇಲ್ಲಿ ಯಾರು ನಿಮಗೆ ಲೋನ್ ಕೊಡ್ತಾ ಇದ್ದಾರೆ ಅಂತಂದರೆ HDB ಬ್ಯಾಂಕ್ ಅವ್ರ ಕಡೆಯಿಂದ ಇವರು ನೀರಾ ಅಪ್ಲಿಕೇಶನ್ ಅವರು ಟ್ಯಾಪ್ ಮಾಡಿಕೊಂಡು ನಿಮಗೆ ಕೊಡ್ತಾ ಇದ್ದಾರೆ. ಅಂದರೆ HDB ಬ್ಯಾಂಕ್ ಅವರು ಇಂಡೈರೆಕ್ಟ್ ಆಗಿ ನಿಮಗೆ ಲೋನನ್ನು ಪ್ರೊವೈಡ್ ಮಾಡ್ತಾ ಇದ್ದಾರೆ. ಸೊ ಈ ಒಂದು ಪರ್ಸನಲ್ ಲೋನನ್ನು ನೀವು 91 ದಿನಗಳಿಂದ 24 ತಿಂಗಳವರೆಗೆ ತೊಗೊಬೋದು. ಟೆನ್ಯೂರ್ ಇಷ್ಟು ದಿನ ಇರುತ್ತೆ. ಆ್ಯಂಡ್ 2-3% ಇಲ್ಲಿ ಪರ್ ಮಂತ್ ಇಂಟ್ರೆಸ್ಟನ್ನು ನೋಡಲಿಕ್ಕೆ ಸಿಗುತ್ತೆ. ಆ್ಯಂಡ್ ನೀರಾ ಅಪ್ಲಿಕೇಶನ್ ನಿಮಗೆ 5,000ದಿಂದ 1 ಲಕ್ಷದವರೆಗಿನ ಪರ್ಸನಲ್ ಲೋನ್ ಕೊಡ್ತಾರೆ. 24% ಮ್ಯಾಕ್ಸಿಮಮ್ 36% ಈ ಒಂದು ಪರ್ಸೆಂಟೇಜ್ ಅಂದರೆ ಇಂಟ್ರೆಸ್ಟ್ ಪರ್ಸೆಂಟೇಜ್ ಹೋಗುತ್ತೆ. ಆ್ಯಂಡ್ ಇದು ನಿಮ್ಮ ರಿಸ್ಕ್ ಪ್ರೊಫೈಲ್ ಮೇಲೆ ಡಿಪೆಂಡ್ ಆಗಿರುತ್ತೆ ಗೈಸ್. ಒಬ್ಬರದ್ದು ರಿಸ್ಕ್ ಪ್ರೊಫೈಲ್ ಬೇರೆ ಇರುತ್ತೆ, ಅವ್ರಿಗೆ ಕಡಿಮೆ ಇಂಟ್ರೆಸ್ಟ್ ಆಗಿರುತ್ತೆ. ಆ್ಯಂಡ್ ಜಾಸ್ತಿ ರಿಸ್ಕ್ ಪ್ರೊಫೈಲ್ ಇರೋರಿಗೆ ಇಲ್ಲಿ ಜಾಸ್ತಿ ಇಂಟ್ರೆಸ್ಟ್ ಅನ್ನೋದನ್ನು ನಿಮಗೆ ಹಾಕ್ತಾರೆ. ಸೊ ಇದನ್ನು ನೀವು ಇಲ್ಲಿ ನೆನಪಲ್ಲಿ ಇಟ್ಕೊಳ್ಳಿ. ಆ್ಯಂಡ್ ನಿಮಗೆ ನೀಡಿತ್ತು ಅಂತಂದರೆ ಇಂಥ ಅಪ್ಲಿಕೇಶನ್ಸ್ಗಳಲ್ಲಿ ನೀವು ಲೋನ್ ತೊಗೊಬೋದು. ಆ್ಯಂಡ್ 91 ದಿನಗಳಿಂದ 24 ತಿಂಗಳವರೆಗೆ ರೀಪೇಮೆಂಟ್ ಟೈಮ್ ಕೊಡ್ತಾರೆ. ಆ್ಯಂಡ್ ಪ್ರೊಸೆಸಿಂಗ್ ಫೀಸು 350 ರೂಪಾಯಿ ಅಂತ ಪ್ಲಸ್ GSTಲಿ 2-7% ಹಾಕ್ತಾರೆ. ಅದು ಲೋನ್ ಅಮೌಂಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಆ್ಯಂಡ್ ಪ್ರೀಪೇಮೆಂಟ್ ಫೀಸ್ ಅಂತ ಹೇಳ್ಬಿಟ್ಟು 3% ಇಲ್ಲಿ ತೊಗೊತಾ ಇದ್ದಾರೆ. ಲೇಟ್ ಫೀಸು ನೀವೇನಾದರೂ ಡ್ಯೂ ಮಾಡ್ತೀರಾ 30 ದಿನಗಳವರೆಗೆ ಅಂತಂದರೆ, ಅಂದರೆ ಡ್ಯೂ ಮಾಡ್ತೀರಾ ಅಂತಂದರೆ 500 ರೂಪಾಯಿ ಇಲ್ಲಿ ಹಾಕ್ತಾರೆ. ಅದೇ ನೀವು 90 ದಿನಗಳವರೆಗೆ ಡ್ಯೂ ಮಾಡ್ತೀರಾ ಅಂತಂದರೆ 1000 ರೂಪಾಯಿವರೆಗೂ ಹಾಕ್ತಾರೆ. ಸೊ 500ರಿಂದ 1000 ರೂಪಾಯಿವರೆಗೂ ಇಲ್ಲಿ ಡ್ಯೂ ಫೀಸ್ ಹೋಗುತ್ತೆ. ನೀವು ಲೋನ್ ತೊಗೊತಿದ್ದೀರಾ ಅಂತಂದರೆ ಡ್ಯೂ ಇಲ್ಲಿ ಮಾಡಲೇಬಾರ್ದು ಗೈಸ್. ಮಾಡಿದರೆ ನಿಮಗೆ ಬಹಳಷ್ಟು ಅಮೌಂಟ್ ಆಗುತ್ತೆ. ಸೊ ಇದನ್ನು ನೀವು ನೆನಪಲ್ಲಿ ಇಟ್ಕೊಳ್ಳಿ. ಆ್ಯಂಡ್ ಇಲ್ಲಿ ಎಕ್ಸಾಂಪಲ್ ಕೂಡ ಕೊಟ್ಟಿದ್ದಾರೆ. ನೀವೇನಾದರೂ 15,000 ರೂಪಾಯಿ ತೊಗೊತೀರಾ ಅಂತಂದರೆ 36% ಇಲ್ಲಿ ಇಂಟ್ರೆಸ್ಟ್ ಹಾಕಿದ್ದಾರೆ. ಟೆನ್ಯೂರ್ 6 ತಿಂಗಳ. ಆ್ಯಂಡ್ ಪ್ರೊಸೆಸಿಂಗ್ ಫೀಸು 826 ರೂಪಾಯಿ ಹಾಕ್ತಾ ಇದ್ದಾರೆ. ಆ್ಯಂಡ್ ಅಮೌಂಟ್ ಡಿಸ್ಬರ್ಸ್ಮೆಂಟ್ ಎಷ್ಟು ಬರುತ್ತೆ ಬ್ಯಾಂಕ್ ಅಕೌಂಟ್ಗೆ ಅಂತಂದರೆ 14,173 ರೂಪಾಯಿ ಬರುತ್ತೆ. ಆ್ಯಂಡ್ ಇಲ್ಲಿ EMI ಅಮೌಂಟ್ ನೋಡ್ಬೋದು 2,769 ರೂಪಾಯಿ ಆಗಿದೆ. ಇದು ನೀವು ಯಾವ ಒಂದು ಟೆನ್ಯೂರನ್ನು ಚೂಸ್ ಮಾಡ್ತೀರಾ ಸೊ ಅದ್ರ ಮೇಲೆ ಇದು ಡಿಪೆಂಡ್ ಆಗುತ್ತೆ. ಇಂಟ್ರೆಸ್ಟ್ ರೇಟ್ ನೋಡ್ಬೋದು 2,669 ರೂಪಾಯಿ ಇಂಟು 6 ತಿಂಗಳ ಮಾಡಿದ್ದಾರೆ, ಮೈನಸ್ 15,000 ರೂಪಾಯಿ ಮಾಡಿದ್ದಾರೆ. ಅಂದರೆ 1,614 ರೂಪಾಯಿ ಇಂಟ್ರೆಸ್ಟ್ ಆಗುತ್ತೆ, ಸಿಂಪಲ್ ಇಂಟ್ರೆಸ್ಟ್ ಕ್ಯಾಲ್ಕುಲೇಷನು. ಆ್ಯಂಡ್ ಲೇಟ್ ಫೀಸು 0 ಇದೆ. ಆ್ಯಂಡ್ ನೋಡ್ಬೋದು ಟೋಟಲ್ ಅಮೌಂಟ್ ನೀವು 15,000 ಪ್ಲಸ್ 1,614 ರೂಪಾಯಿ ಪ್ಲಸ್ 0 ರೂಪೀಸ್ ಲೇಟ್ ಫೀಸು 16,613 ರೂಪಾಯಿ ಇಲ್ಲಿ 6 ತಿಂಗಳಿಗೆ ಕೊಡಬೇಕಾಗುತ್ತೆ. ಸೊ ಇಷ್ಟು ಅಮೌಂಟ್ ಹಾಕಿದ್ದಾರೆ. ನಿಮಗೆ ಈ ಒಂದು ಇಂಟ್ರೆಸ್ಟ್ ಕನ್ವೀನಿಯನ್ಸ್ ಅನಿಸಿತು, ನಿಮಗೆ ಕರೆಕ್ಟ್ ಇದೆ ಅಂತ ನಿಮಗೆ ಅನಿಸಿತು ಅಂತಂದರೆ ನೀವು ತೊಗೊಬೋದು. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಅಪ್ಲೈ ಈಸಿ ಆಗಿರುತ್ತೆ. ನಿಮ್ಮ ಪರ್ಸ್ನಲ್ ಡೀಟೇಲ್ಸನ್ನು ಎಂಟರ್ ಮಾಡಿಕೊಂಡು KYCನ ಕಂಪ್ಲೀಟ್ ಮಾಡಿಕೊಂಡು ಬ್ಯಾಂಕ್ ಡೀಟೇಲ್ಸನ್ನು ಕೊಟ್ಬಿಟ್ಟು ನೀವು ತೊಗೊಬೋದು. 24 ಗಂಟೆ ಒಳಗಡೆ ನಿಮ್ಮ ಅಮೌಂಟ್ ಅನ್ನೋದು ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಬರುತ್ತೆ. ಸೊ ನೀರಾ ಪರ್ಸ್ನಲ್ ಲೋನ್ನಲ್ಲಿ ನೀವು ಎದಕ್ಕೆ ಲೋನ್ ತೊಗೋಬೇಕು ಅಂತ ಹೇಳ್ಬಿಟ್ಟು ಸ್ವಲ್ಪ ರೀಸನ್ಸ್ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಸೊ 3 ತಿಂಗಳದಿಂದ 24 ತಿಂಗಳವರೆಗಿನ ಟೆನ್ಯೂರ್ ಕೊಡ್ತಾರೆ. ಆ್ಯಂಡ್ ಇನ್ಸ್ಟಂಟಾಗಿ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಡಿಸ್ಬರ್ಸ್ಮೆಂಟ್ ಕೂಡ ಮಾಡ್ತಾ ಇದ್ದಾರೆ. ಇಲ್ಲಿ ಎಲಿಜಿಬಿಲಿಟಿ ಕ್ರೈಟೇರಿಯಾ ಬಗ್ಗೆ ಮಾತಾಡ್ತಾ ಇದ್ದರೆ 12,000 ರೂಪಾಯಿ ನೀವು ಸ್ಯಾಲ್ರಿಡ್ ಪರ್ಸನ್ ಇದ್ದರೆ ನಿಮ್ಮ ಸ್ಯಾಲ್ರಿ ಇರಬೇಕಾಗತ್ತೆ. ಆ್ಯಂಡ್ ಏಜು 22 ವರ್ಷಗಳಿಂದ 59 ವರ್ಷ ಇರಬೇಕಾಗುತ್ತೆ. ಸೊ RBI ರಿಜಿಸ್ಟರ್ಡ್ NBFC ಆ್ಯಪ್ ಆಗಿದೆ. ಸೊ ಇಲ್ಲಿ ನಿಮಗೆ ಕೊಟ್ಟಿದ್ದಾರೆ, ನೋಡ್ಕೊಬೋದು. ಓಕೆ, ಸೊ ಇಷ್ಟಿರುತ್ತೆ ಗೈಸ್ ಈ ಒಂದು ಅಪ್ಲಿಕೇಶನ್ ಬಗ್ಗೆ. ಸೊ ಎರಡನೇ ಅಪ್ಲಿಕೇಶನ್ ಬಗ್ಗೆ ಮಾತಾಡೋದಾದರೆ ಅದು ಮನಿ ಟ್ಯಾಪ್ ಗೈಸ್. ಇದು ನಿಮಗೆ ಕ್ರೆಡಿಟ್ ಲೈನನ್ನು ಕೊಡುತ್ತೆ. ಸೊ 5 ಲಕ್ಷದವರೆಗಿನ ಇನ್ಸ್ಟೆಂಟ್ ಆಗಿರೋ ಕ್ರೆಡಿಟ್ ಲೈನ್ನ ಮನಿ ಟ್ಯಾಪ್ ಕೊಡುತ್ತೆ. ಕ್ರೆಡಿಟ್ ಲೈನ್ನ ಯೂಸ್ ಮಾಡಿಕೊಂಡು ನೀವು ಶಾಪಿಂಗ್ ಮಾಡ್ಕೋಬೋದು. ಆ್ಯಂಡ್ ಆಫ್ಲೈನ್ ಸ್ಟೋರ್ಸ್ಗಳಲ್ಲಿ ನೀವು ಪೇ ಮಾಡ್ಬೋದು. ಜೊತೆಗೆ ಆನ್ಲೈನ್ ಸ್ಟೋರ್ಸ್ಗಳಲ್ಲಿ ನೀವು QR ಕೋಡ್ನ ಪೇ ಮಾಡ್ಬೋದು, QR ಕೋಡ್ ಥ್ರೂ. ಆ್ಯಂಡ್ ನೀವೇನಾದ್ರು ಬಿಲ್ ಪೇಮೆಂಟ್ಸ್ ಮಾಡ್ತೀರಾ ಅಂತಂದರೆ ಈ ಒಂದು ಇದನ್ನು ನೀವು ಯೂಸ್ ಮಾಡಿಕೊಂಡು ಬಿಲ್ ಪೇಮೆಂಟ್ಸ್ನ ಕೂಡ ಮಾಡ್ಬೋದು. UPI ಆಪ್ಷನ್ ಇತ್ತು ಅಂತಂದರೆ ನಿಮ್ಮ ಬ್ಯಾಂಕ್ ಅಕೌಂಟ್ಗೂ ಕೂಡ ನೀವು ಇದನ್ನು ಟ್ರಾನ್ಸ್ಫರ್ ಮಾಡ್ಕೋಬೋದು. ಸೊ ಈ ಒಂದು ಅಪ್ಲಿಕೇಶನ್ 5 ಲಕ್ಷದವರೆಗಿನ ಕ್ರೆಡಿಟ್ ಲೈನ್ ಪ್ರೊವೈಡ್ ಮಾಡುತ್ತೆ. 3 ತಿಂಗಳಿಂದ 36 ತಿಂಗಳವರೆಗಿನ ಟೆನ್ಯೂರನ್ನು ನಿಮಗೆ ಪ್ರೊವೈಡ್ ಮಾಡುತ್ತೆ. 13% ಇಂಟ್ರೆಸ್ಟ್ ರೇಟ್ ಇಲ್ಲಿ ಹೋಗುತ್ತೆ ಗೈಸ್. ಸೊ 12,000 ಸಿಟೀಸ್ಗಳಲ್ಲಿ ಆಲ್ರೆಡಿ ಇದೆ. ಆ್ಯಂಡ್ 10,000 ರೂಪಾಯಿವರೆಗೂ
ಇಲ್ಲಿ ಆ ಒಂದು ಸಿಟೀಸ್ಗಳಲ್ಲಿ ಲೋನ್ ಕೊಟ್ಟಿದೆ ಆ್ಯಂಡ್ 0% ಇಂಟ್ರೆಸ್ಟ್ ಜೊತೆಗೆ ಇಲ್ಲಿ ಈ ಒಂದು ಸ್ಪೆಷಲ್ ಆಫರ್ ನಿಮಗೆ ಮನಿ ಟ್ಯಾಪ್ ಅವರು ಇವಾಗ ಕೊಡ್ತಾ ಇದ್ದಾರೆ. ರೀಸೆಂಟಾಗಿ ಇವಾಗ ರನ್ ಆಗ್ತಾ ಇದೆ ಈ ಒಂದು ಆಫರ್. ಆ್ಯಂಡ್ ಸ್ಯಾಲ್ರಿಡ್ ಪರ್ಸನ್ ನೀವೇನಾದರೂ ಆಗಿದ್ದರೆ 30,000 ರೂಪಾಯಿವರೆಗೂ ನಿಮ್ಮ ಸ್ಯಾಲ್ರಿ ಇರಬೇಕಾಗುತ್ತೆ ಮಿನಿಮಮ್. ಆ್ಯಂಡ್ ನೀವೇನಾದರೂ 3,000 ರೂಪಾಯಿ ತೊಗೊತೀರಾ ಅಂತಂದರೆ ನಿಮಗೆ ಕ್ರೆಡಿಟ್ ಲೈನ್ ಅಪ್ ಟು 3,000ದಿಂದ 5 ಲಕ್ಷದವರೆಗೆ ಕೊಡ್ತಾರೆ. ನೋಡಿ, ನೀವು 5 ಲಕ್ಷ ರೂಪಾಯಿ ನಿಮ್ಮದು ಲಿಮಿಟ್ ಬಂದಿತ್ತು ಅಂದ್ಕೊಳ್ಳಿ, ಅದರಲ್ಲಿ ನೀವು 50,000 ರೂಪಾಯಿ ಯೂಸ್ ಮಾಡಿದಿರ ಅಂತಂದರೆ ಆ ಒಂದು 50,000 ರೂಪಾಯಿ ಮೇಲೆ ಮಾತ್ರ ನೀವು ಇಲ್ಲಿ ಇಂಟ್ರೆಸ್ಟನ್ನು ಕೊಡಬೇಕಾಗುತ್ತೆ. ಸೊ ಈ ರೀತಿಯಾಗಿ ಈ ಒಂದು ಮನಿ ಟ್ಯಾಪ್ ಕಾನ್ಸೆಪ್ಟ್ ಇದು ವರ್ಕ್ ಆಗುತ್ತೆ. ಆ್ಯಂಡ್ UPI ಟ್ರಾನ್ಸಾಕ್ಷನ್ಸ್ನ ಕೂಡ ಮಾಡ್ಕೋಬೋದು, ಇಲ್ಲಿ ಕೊಟ್ಟಿದ್ದಾರೆ. ಆ್ಯಂಡ್ ಇನ್ಸ್ಟೆಂಟಾಗಿ ರಿಸ್ಕ್ ಫ್ರೀ ಪರ್ಸ್ನಲ್ ಲೋನ್ನ ತೊಗೊಬೋದು. ಫುಲ್ಲಿ ಡಿಜಿಟಲ್ ಪ್ರಾಸೆಸ್ ಇರುತ್ತೆ, ಯಾವುದೇ ನೀವು ಅಲ್ಲಿ ಹೋಗಬೇಕು ಇಲ್ಲಿ ಹೋಗ್ಬೇಕಂತೇನಿರಲ್ಲ. ಸೊ ಪೇಪರ್ಲೆಸ್ ಪ್ರಾಸೆಸ್ ಇರುತ್ತೆ, ಡಿಜಿಟಲ್ ಪ್ರಾಸೆಸ್ ಇರುತ್ತೆ. ಸೊ ಈ ರೀತಿಯಾಗಿ ಎಕ್ಸಾಂಪಲ್ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಅಜಯ್ ಅನ್ನೋರು ಇಲ್ಲಿ ಲೋನ್ಗೋಸ್ಕರ ಅಪ್ಲೈ ಮಾಡ್ಕೊಂಡಿದ್ದಾರೆ ಆ್ಯಂಡ್ 5 ಲಕ್ಷ ರೂಪಾಯಿ ಅವರಿಗೆ ಸಿಕ್ಕಿದೆ ಅಂದ್ಕೊಳ್ಳಿ 5 ತಿಂಗಳವರೆಗೆ. ಸೊ ಈ 50,000 ವಿಡ್ರಾ ಮಾಡ್ಕೊತಾರೆ ಅಂತಂದರೆ ನಿಮಗೆ 50,000 ರೂಪಾಯಿ ವಿಡ್ರಾ ಮಾಡಿದರೆ 4,50,000 ರೂಪಾಯಿ ಇನ್ನೂ ಉಳಿದಿರುತ್ತೆ. ಓಕೆ, ಸೊ ಇದನ್ನು ನೀವು ಎಮರ್ಜೆನ್ಸಿ ಬಂದಾಗ ಯೂಸ್ ಮಾಡ್ಕೋಬೋದು. ಸೊ ಈ ರೀತಿಯಾಗಿ ಅಜಯ್ ಅಂತ ಹೇಳ್ಬಿಟ್ಟು ಇಲ್ಲಿ ಎಕ್ಸಾಂಪಲ್ ಕೂಡ ಕೊಟ್ಟಿದ್ದಾರೆ. ಸೊ ಇಲ್ಲಿ ಫೀಸ್ ಕೊಟ್ಟಿದ್ದಾರೆ, ನೋಡ್ತಾ ಇರ್ಬೋದು 13%ವರೆಗೂ ಇಲ್ಲಿ ಪರ್ ಆನಮ್ ಫೀಸು ಹೋಗುತ್ತೆ, ಅಂದರೆ ಇಂಟ್ರೆಸ್ಟ್ ಹೋಗುತ್ತೆ. ಎಕ್ಸಾಂಪಲ್ ಕೂಡ ಕೊಟ್ಟಿದ್ದಾರೆ. ಲೆಟ್ ಸಪೋಸ್ ನೀವು 1 ಲಕ್ಷ ರೂಪಾಯಿ ಪರ್ಸನಲ್ ಲೋನ್ ತೊಗೊತೀರಾ ಅನ್ಕೊಳ್ಳಿ, ಅವಾಗ 1 ಇಯರ್ಗೆ ತೊಗೊಂಡಿದ್ದೀರಾ ಅಂತಂದರೆ ಸೊ 13% ಪರ್ ಆನಮ್ ಇಲ್ಲಿ ಇಂಟ್ರೆಸ್ಟ್ ಹಾಕಿದ್ದಾರೆ. ಪ್ರೊಸೆಸಿಂಗ್ ಫೀಸು 2%, 2,000 ಪ್ಲಸ್ GST ಆಗುತ್ತೆ. ಆ್ಯಂಡ್ ಲೈನ್ ಸೆಟಪ್ಪು ಇಲ್ಲಿ 500 ರೂಪಾಯಿ ಪ್ಲಸ್ GST ಅಂತ ಹೇಳ್ಬಿಟ್ಟು 588 ರೂಪಾಯಿ ಎಕ್ಸ್ಟ್ರಾ ತೊಗೊತಾ ಇದ್ದಾರೆ. ಆ್ಯಂಡ್ ಇಂಟ್ರೆಸ್ಟ್ ನೋಡ್ಬೋದು 7,181 ರೂಪಾಯಿ ಆಗುತ್ತೆ. EMI 8,932 ರೂಪಾಯಿ ಕೊಡಬೇಕಾಗುತ್ತೆ. ಸೊ ಟೋಟಲ್ ಅಮೌಂಟು ನೀವು ಎಷ್ಟು ಪೇ ಮಾಡಿರ್ತೀರ ಅಂತಂದರೆ 1,10,129 ರೂಪಾಯಿ ಪೇ ಮಾಡಿರ್ತೀರ ಅಂದ್ಕೊಳ್ಳಿ. ಸೊ ಬಹಳಷ್ಟು ಸ್ವಲ್ಪ ಇದು ಇಂಟ್ರೆಸ್ಟ್ ರೇಟ್ ಜಾಸ್ತಿ ಆಯಿತು ಅನ್ಕೋಬೋದು, ಏಕೆಂತಂದರೆ ಇಲ್ಲಿ 10,000 ರೂಪಾಯಿ ಎಕ್ಸ್ಟ್ರಾ ಆಗ್ತಾ ಇದೆ. ಸೊ ಈ ರೀತಿಯಾಗಿ ದೊಡ್ಡ ದೊಡ್ಡ ಅಮೌಂಟ್ ಇಲ್ಲಿ ತೊಗೊಳಕ್ಕೆ ಹೋಗ್ಬೇಡಿ ಗೈಸ್. ನಿಮಗೆ ಬೇಕಿತ್ತು ಅಂದರೆ ಈ ಒಂದು ಅಪ್ಲಿಕೇಶನ್ ಕೂಡ ಚೆನ್ನಾಗಿದೆ, ಇನ್ಸ್ಟೆಂಟಾಗಿ ಲೋನ್ ಕೊಡುತ್ತೆ, ತೊಗೊಬೋದು. ಬಟ್ ನಾನು ನಿಮಗೆ ಈ ಒಂದು ಅಪ್ಲಿಕೇಶನ್ ರೆಕಮೆಂಡ್ ಮಾಡಲ್ಲ, ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿನೇ ಈ ಒಂದು ಅಪ್ಲಿಕೇಶನ್ ತಿನ್ನುತ್ತೆ. ಸೊ ಅದು ಸಲಗೇನೆ. ಸೊ ಇದ್ರ ಬದಲು ನೀವು ಟ್ರೂ ಬ್ಯಾಲೆನ್ಸ್ ಯೂಸ್ ಮಾಡ್ಕೋಬೋದು. ಟ್ರೂ ಬ್ಯಾಲೆನ್ಸಲ್ಲಿ ಕಡಿಮೆ ಇಂಟ್ರೆಸ್ಟ್ ಜೊತೆಗೆ ನೀವು ಅದನ್ನು ಯೂಸ್ ಮಾಡ್ಕೋಬೋದು. ನಾನು ಪರ್ಸ್ನಲಿ ಟ್ರೂ ಬ್ಯಾಲೆನ್ಸ್ನ ಯೂಸ್ ಮಾಡ್ತೀನಿ ಗೈಸ್. ಸೊ ಯಾವ ರೀತಿಯಾಗಿ ಯೂಸ್ ಮಾಡಬೇಕು ಆ್ಯಂಡ್ ಯಾವ ರೀತಿಯಾಗಿ ಲೋನ್ ತೊಗೋಬೇಕು ಅಂತಂದ್ಬಿಟ್ಟು ಆಲ್ರೆಡಿ ವಿಡಿಯೋನ ಮಾಡಿದ್ದೀನಿ, ಡಿಸ್ಕ್ರಿಪ್ಷನ್ ನಿಮಗೆ ಲಿಂಕನ್ನು ಕೊಟ್ಟಿರ್ತೀನಿ, ನೀವು ನೋಡಿಬಿಟ್ಟು ಈಸಿಯಾಗಿ ತೊಗೊಬೋದು. ಡಾಕ್ಯುಮೆಂಟ್ಸು ಏನೇನೆಲ್ಲ ಕೊಡಬೇಕು ಅಂತಂದ್ಬಿಟ್ಟು ತಿಳಿಯೋಣ. ಆಧಾರ್ ಕಾರ್ಡ್ ಆಗಿರ್ಬೋದು, ಮತ್ತು ಐಡೆಂಟಿಟಿ ಪ್ರೂಫ್ ಸಲಗಿ ವೋಟರ್ ID ಕೊಡಬೇಕು ಆಧಾರ್ ಕಾರ್ಡು, ಮತ್ತು ಅಡ್ರೆಸ್ ಪ್ರೂಫ್ ಸಲಗಿ ನೀವು ವೋಟರ್ ID ಕೊಡಬೇಕು ಆಧಾರ್ ಕಾರ್ಡು. ಓಕೆ, ಸೊ ಯಾವುದಾದ್ರೂ ಒಂದನ್ನು ನೀವು ಕೊಟ್ಟರೆ ನಡೆಯುತ್ತೆ. ಸೊ ಪಾಸ್ಪೋರ್ಟ್ ಸೈಜು ಫೋಟೋ ಕೊಡಬೇಕಾಗುತ್ತೆ ಅಥವಾ ಸೆಲ್ಫಿ ಕೊಡಬೇಕು. ಆ್ಯಂಡ್ ಪರ್ಸನಲ್ ಲೋನನ್ನು ನೀವು ಇನ್ಸ್ಟೆಂಟಾಗಿ ಬ್ಯಾಂಕ್ ಅಕೌಂಟ್ಗೆ ತೊಗೊಬೋದು. ಬ್ಯಾಂಕ್ ಅಕೌಂಟ್ ಡೀಟೇಲ್ಸನ್ನು ಕೊಡಬೇಕಾಗುತ್ತೆ, ಈ ಸೈನ್ನ ಮಾಡಬೇಕಾಗುತ್ತೆ ಅಪ್ಲಿಕೇಶನಲ್ಲಿ. ಆ್ಯಂಡ್ OTP ಬರುತ್ತೆ, OTPಯಿಂದ ನೀವು ಟ್ರ್ಯಾಕ್ ಮಾಡಿಕೊಂಡು ತೊಗೊಬೋದು. ಸೊ ಅಪ್ಲೈ ಪ್ರಾಸೆಸ್ ಕೂಡ ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದಾರೆ. ಸೊ ಫೋನ್ಪೇ ಲೋನ್ ಅಂತ ಹೇಳ್ಬಿಟ್ಟು ವೆಡ್ಡಿಂಗ್ ಲೋನು ಮತ್ತು ಮೊಬೈಲ್ ಲೋನು ಎಲ್ಲ ಥರದ ಲೋನ್ ನೀವು ಇಲ್ಲಿ ತೊಗೊಬೋದು. ಯಾವುದಕ್ಕೆ ನೀವು ಯೂಸ್ ಮಾಡ್ಬೋದು ಅಂತಂದ್ಬಿಟ್ಟು ಕೂಡ ನಿಮಗೆ ಕೊಟ್ಟಿದ್ದಾರೆ. ಸೊ ಇಲ್ಲಿ 50 ದಿನಗಳವರೆಗೆ ಇಂಟ್ರೆಸ್ಟ್ ಫ್ರೀ ಪೀರಿಯಡ್ ಇರುತ್ತೆ. ಆ್ಯಂಡ್ 100% ನೀವು ಕ್ಯಾಶಲ್ಲಿ ವಿಡ್ರಾ ಮಾಡ್ಕೋಬೋದು ಈ ಒಂದು ಕ್ರೆಡಿಟ್ ಲೋನನ್ನು. ಸೊ ಈ ರೀತಿಯಾಗಿ ಮನಿ ಟ್ಯಾಪಲ್ಲಿ ನೀವು ತೊಗೊಬೋದು. ನೆಕ್ಸ್ಟ್ ಥರ್ಡ್ ಅಪ್ಲಿಕೇಶನ್ ಬರ್ತಾ ಇರೋದು ಅರ್ಲಿ ಸ್ಯಾಲ್ರಿ ಗೈಸ್. ಇದು ಸೋಷಿಯಲ್ ವರ್ಕ್ ಟೆಕ್ನಾಲಜೀಸ್ ಪ್ರೈವೇಟ್ ಲಿಮಿಟೆಡ್ ಕಡೆಯಿಂದ ಈ ಒಂದು ಅಪ್ಲಿಕೇಶನ್ ಬರುತ್ತೆ. ಸೊ ಈ ಒಂದು ಅಪ್ಲಿಕೇಶನಲ್ಲಿ ನಿಮಗೆ ಇನ್ಸ್ಟೆಂಟಾಗಿ ಲೋನ್ ನೋಡಲಿಕ್ಕೆ ಸಿಗುತ್ತೆ. ಅದು ಕೂಡ 8,000ದಿಂದ 5 ಲಕ್ಷದವರೆಗಿನ ಪರ್ಸ್ನಲ್ ಲೋನ್ ಕೊಡ್ತಾರೆ. ಆ್ಯಂಡ್ 10 ನಿಮಿಷದಲ್ಲೇ ನಿಮಗೆ ಇನ್ಸ್ಟೆಂಟಾಗಿ ಅಪ್ರೂವಲ್ ಕೂಡ ಕೊಡ್ತಾರೆ. 3 ತಿಂಗಳದಿಂದ 24 ತಿಂಗಳವರೆಗೆ ಟೆನ್ಯೂರ್ ಇಲ್ಲಿ ಪ್ರೊವೈಡ್ ಮಾಡ್ತಾ ಇದ್ದಾರೆ. 100% ಡಿಜಿಟಲ್ ಪ್ರೋಸೆಸ್ ಇರುತ್ತೆ, ಯಾವುದೇ ನೀವು ಅಲ್ಲಿ ಹೋಗಬೇಕು ಅನ್ನೋದು ಏನೂ ಇಲ್ಲ. ಮಿನಿಮಮ್ ಪೇಪರ್ ವರ್ಕ್ ಇರುತ್ತೆ. ಸೊ ಈ ಒಂದು ಪೇಪರ್ ವರ್ಕನ್ನು ನೀವು ಯಾವ ರೀತಿಯಾಗಿ ಪ್ರೊವೈಡ್ ಮಾಡಬೇಕು ಅಂತಂದ್ಬಿಟ್ಟು ಕೂಡ ಅವ್ರು ನಿಮಗೆ ತಿಳಿಸ್ಕೊಡ್ತಾರೆ. ಯಾವುದೇ ಕೊಲೆಟ್ರಲ್ ಕೊಡೋ ಅವಶ್ಯಕತೆ ಇಲ್ಲ, ಯಾವುದೇ ಪ್ರೀ ಕ್ಲೋಜರ್ ಚಾರ್ಜಸ್ ಕೂಡ ಕೊಡೋ ಅವಶ್ಯಕತೆ ಇಲ್ಲ ಗೈಸ್. ಅಲ್ಲಿ ಸ್ಯಾಲ್ರಿ ಒಂದು RBI ರಿಜಿಸ್ಟರ್ಡ್ NBFC ಆ್ಯಪ್ ಆಗಿದೆ. 5,400 ಕೋಟಿ ರೂಪಾಯಿ ಆಲ್ರೆಡಿ ಲೋನ್ನ ಡಿಸ್ಬರ್ಸ್ಮೆಂಟನ್ನು ಕೊಟ್ಟಿದೆ. 24 ಲಕ್ಷ ಲೋನ್ನ ಡಿಸ್ಬರ್ಸ್ಮೆಂಟ್ ಮಾಡಿದೆ. 5 ಲಕ್ಷ ಪ್ಲಸ್ ಹ್ಯಾಪಿ ಕಸ್ಟಮರ್ಸ್ ಕೂಡ ಇರೋದು ಇದ್ದಾರೆ. ಓಕೆ, ಫಾರ್ ಎನ್ ಎಕ್ಸಾಂಪಲ್ ಇಲ್ಲಿ ನೀವು 50,000 ರೂಪಾಯಿ ಲೋನ್ ತೊಗೊತೀರ ಅಂದ್ಕೊಳ್ಳಿ, 20% ಪರ್ ಆನಮ್ ಇಲ್ಲಿ ಇಂಟ್ರೆಸ್ಟ್ ಹಾಕಿದ್ದಾರೆ. ಆ್ಯಂಡ್ ಟೆನ್ಯೂರು 12 ತಿಂಗಳ. ಸೊ ನಂತರ ಪ್ರೊಸೆಸಿಂಗ್ ಫೀಸು 1,250 ರೂಪಾಯಿ. ಆ್ಯಂಡ್ ನಿಮ್ಮ EMI ಎಷ್ಟಾಗುತ್ತೆ ಅಂತಂದರೆ 4,632 ರೂಪಾಯಿ ಆಗುತ್ತೆ. ನಂತರ ಟೋಟಲ್ ಇಂಟ್ರೆಸ್ಟ್ ನೀವು ಎಷ್ಟು ಪೇ ಮಾಡಬೇಕು ಅಂತಂದರೆ 5,581 ರೂಪಾಯಿ ಪೇ ಮಾಡಬೇಕಾಗುತ್ತೆ. ಎಲಿಜಿಬಿಲಿಟಿ ಕ್ರೈಟೇರಿಯಾ ಕೂಡ ಕೊಟ್ಟಿದ್ದಾರೆ, ನೀವು ಸ್ಯಾಲ್ರಿಡ್ ಪರ್ಸನ್ ಆಗಿರಬೇಕಾಗುತ್ತೆ. ಆ್ಯಂಡ್ 21 ವರ್ಷ ನಿಮ್ಮದು ಏಜ್ ಇದ್ದರೆ ನೀವು ಈಸಿಯಾಗಿ ಇಲ್ಲಿ ಅಪ್ಲೈ ಮಾಡ್ಕೋಬೋದು. ಸೊ ಯಾವುದೇ ಅಪ್ಲಿಕೇಶನಲ್ಲಿ 20ರಿಂದ 22 ಏಜ್ ಇತ್ತು ಅಂತಂದರೆ ನೀವು ಅಪ್ಲೈ ಮಾಡ್ಕೋಬೋದು, ಯಾವುದೇ ಪ್ರಾಬ್ಲಮ್ ಇಲ್ಲ. ಆ್ಯಂಡ್ ನಿಮ್ಮ ಮಿನಿಮಮ್ ಸ್ಯಾಲ್ರಿ 15,000 ಇರಬೇಕಾಗುತ್ತೆ. 15,000 ಇತ್ತು ಅಂತಂದರೆ ಅಪ್ಲೈ ಇಲ್ಲಿ ಮಾಡಿಕೊಡ್ತಾರೆ. ಡಾಕ್ಯುಮೆಂಟ್ಸು ಏನೇನು ಕೊಡಬೇಕು ಅಂತಂದರೆ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಮತ್ತು ಸ್ಯಾಲ್ರಿ ಸ್ಲಿಪ್ಪು.
ಆ್ಯಂಡ್ ಬ್ಯಾಂಕ್ ಅಕೌಂಟ್ ಸ್ಟೇಟ್ಮೆಂಟ್ ಕೊಡಬೇಕು. ಓಕೆ, ಸೊ ಸ್ಯಾಲ್ರಿ ಅಕೌಂಟೇ ಇರಬೇಕಾಗುತ್ತೆ ನಿಮ್ಮ ಕಡೆ. ಸ್ಯಾಲ್ರಿ ಅಕೌಂಟ್ ಇಲ್ಲ ಅಂತಂದರೆ ನಡೆಯಲ್ಲ, ಬಿಕಾಸ್ ಸ್ಯಾಲ್ರಿ ಅಕೌಂಟ್ ಇದ್ದರೆ ಅದರಲ್ಲಿ ಕ್ರೆಡಿಟ್ ಮಾಡ್ತಾರೆ. ಸೊ ಇಂಟ್ರೆಸ್ಟ್ ರೇಟ್ ನೋಡ್ಬೋದು, ಅದರ್ ಚಾರ್ಜಸಲ್ಲಿ ನೀವು ಇಂಟ್ರೆಸ್ಟ್ ರೇಟ್ ಕೂಡ ಇಲ್ಲಿ ಕೊಟ್ಟಿದ್ದಾರೆ. 500 ರೂಪಾಯಿ ಇಲ್ಲಿ ಬೌನ್ಸ್ ಚಾರ್ಜ್ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಪ್ರೊಸೆಸಿಂಗ್ ಫೀಸು 3% ಇರುತ್ತೆ. ಆ್ಯಂಡ್ ಚಾರ್ಜಸ್ ಅಮೌಂಟು ಆ್ಯಂಡ್ ಇಂಟ್ರೆಸ್ಟ್ ರೇಟು 7 ದಿನ ಆದಮೇಲೆ ಇಂಟ್ರೆಸ್ಟ್ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಇಲ್ಲೆಲ್ಲ ಕೊಟ್ಟಿದ್ದಾರೆ. ಸೊ ನೀವು ನೋಡ್ಕೋಬೋದು, ಸ್ಟ್ಯಾಂಪ್ ಡ್ಯೂಟಿ ಅಂತ ಹೇಳ್ಬಿಟ್ಟು 0.1% ಸ್ಟ್ಯಾಂಪ್ ಡ್ಯೂಟಿ ಚಾರ್ಜಸ್ ಆಗ್ತಾ ಇದ್ದಾರೆ ಲೋನ್ ಅಮೌಂಟ್ ಮೇಲೆ. ಆ್ಯಂಡ್ ಮ್ಯಾಂಡೇಟ್ ರಿಜೆಕ್ಷನ್ ಚಾರ್ಜಸ್ ಅಂತ ಹೇಳ್ಬಿಟ್ಟು 250 ರೂಪಾಯಿ ಪ್ಲಸ್ GST. ಸೊ ಬಹಳಷ್ಟು ಚಾರ್ಜಸ್ ಕೂಡ ಇಲ್ಲಿ ಆಗ್ತಾ ಇದ್ದಾರೆ. ಸೊ ನಿಮಗೆ ಇಂಟ್ರೆಸ್ಟ್ ಇತ್ತು, ನಿಮಗೆ ನೀಡಿತ್ತು ಅಂತಂದರೆ ತೊಗೊಬೋದು. ಯಾವುದೇ ಪ್ರೀ ಕ್ಲೋಸರ್ ಚಾರ್ಜಸ್ ಇಲ್ಲಿ ಇರಲ್ಲ. ಅಬೌಟ್ ಅರ್ಲಿ ಸ್ಯಾಲ್ರಿ ಅಂತ ಹೇಳ್ಬಿಟ್ಟು ಕೂಡ ಕೊಟ್ಟಿದ್ದಾರೆ. ಸೊ ಯಾರ್ಯಾರೆಲ್ಲ ಇಲ್ಲಿ ಲೆಂಡಿಂಗ್ ಮಾಡ್ತಾ ಇದ್ದಾರೆ ಇವ್ರ ಜೊತೆ ಕೂಡ್ಕೊಂಡು, ಅಂದರೆ ಪಾರ್ಟ್ನರ್ ಯಾರ್ಯಾರು ಇದ್ದಾರೆ ಅಂತಂದ್ಬಿಟ್ಟು ನೋಡ್ಬೋದು. ಇಲ್ಲಿ ಕೊಟ್ಟಿದ್ದಾರೆ ಎಲ್ಲ ಡೀಟೇಲನ್ನು. ಓಕೆ, ಸೊ ಗೈಸ್ ಅರ್ಲಿ ಸ್ಯಾಲ್ರಿ ಅಪ್ಲಿಕೇಶನ್ ಕೂಡ ಒಂದು ಚೆನ್ನಾಗಿದೆ, ಇದರಲ್ಲಿ ಕೂಡ ಅಪ್ಲೈ ಮಾಡ್ಕೋಬೋದು. ನೆಕ್ಸ್ಟ್ 4th ಅಪ್ಲಿಕೇಶನ್ ಬರ್ತಾ ಇರೋದು ಸಿಂಪ್ಲಿ ಕ್ಯಾಶ್ ಅಂತ. ಸೊ ಸಿಂಪ್ಲಿ ಕ್ಯಾಶ್ ಇದು ಹೀರೋ ಫಿನ್ಕಾಪ್ ಕಡೆಯಿಂದ ಬರ್ತಾ ಇದೆ. ಹೀರೋ ಫಿನ್ಕಾಪ್ ಕಂಪನಿಯವರು ನಿಮಗೆ ಪ್ರೊವೈಡ್ ಮಾಡ್ತಾ ಇದ್ದಾರೆ 50,000ದಿಂದ 1,50,000 ರೂಪಾಯಿವರೆಗೂ ಇಲ್ಲಿ ಲೋನ್ ನೋಡಲಿಕ್ಕೆ ಸಿಗುತ್ತೆ. ಅದು ಕೂಡ ಕಡಿಮೆ ಇಂಟ್ರೆಸ್ಟ್ ರೇಟಲ್ಲಿ. ಮಿನಿಮಮ್ 6 ತಿಂಗಳದಿಂದ ಮ್ಯಾಕ್ಸಿಮಮ್ 24 ತಿಂಗಳವರೆಗೆ ಟೆನ್ಯೂರನ್ನು ಪ್ರೊವೈಡ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಇಂಟ್ರೆಸ್ಟ್ ರೇಟು ಅಪ್ ಟು 25%ವರೆಗೂ ಹೋಗುತ್ತೆ. ಆ್ಯಂಡ್ ಪ್ರೊಸೆಸಿಂಗ್ ಫೀಸು 2.5%ವರೆಗೂ ಹೋಗುತ್ತೆ. ಓಕೆ, ಸೊ ಈ ಸಿಂಪ್ಲಿ ಕ್ಯಾಶು ಹೀರೋ ಫಿನ್ಕಾಪ್ ಕಡೆಯಿಂದ ಬರುತ್ತೆ. ಸೊ ಇದು ಯಾವ ಒಂದು ಟೈಪ್ಸ್ ಆಫ್ ಲೋನ್ನ ಕೊಡುತ್ತೆ ಅಂತಂದರೆ ಪರ್ಸ್ನಲ್ ಲೋನು ಮತ್ತು ಕ್ಯಾಶ್ ಲೋನು, ಸ್ಮಾಲ್ ಲೋನು, ಎಮರ್ಜೆನ್ಸಿ ಅಥವಾ ಅರ್ಜೆಂಟ್ ಲೋನು, ಎಜುಕೇಷನ್ ಲೋನು, ಮ್ಯಾರೇಜ್ ಲೋನು ಮತ್ತು ಮೊಬೈಲ್ ಲೋನು, ಟ್ರಾವೆಲ್ ಲೋನ್ ಅಂತ ಹೇಳ್ಬಿಟ್ಟು ಸೊ ಈ ಎಲ್ಲ ಥರದ ಲೋನ್ ನಿಮಗೆ ಇಲ್ಲಿ ಪ್ರೊವೈಡ್ ಮಾಡುತ್ತೆ. ಆ್ಯಂಡ್ ಕೀ ಫೀಚರ್ಸ್ ಬಗ್ಗೆ ಮಾತಾಡೋದಾದರೆ ಇದು ಬೇಸ್ಡ್ ಆನ್ ಆ್ಯಪ್ ಆಗಿದೆ. ಆ್ಯಂಡ್ ಈಸಿಯಾಗಿ ನೀವು ಸೈನಪ್ಪನ್ನು ಮಾಡ್ಕೋಬೋದು. EMI ಕ್ಯಾಲ್ಕುಲೇಟರ್ ಕೂಡ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಹಜಲ್ ಫ್ರೀ ಡಿಸ್ಬರ್ಸ್ಮೆಂಟನ್ನು ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಕೊಡ್ತಾರೆ. ಆ್ಯಂಡ್ ಡೈರೆಕ್ಟಾಗಿ ಬ್ಯಾಂಕ್ ಅಕೌಂಟ್ಗೆ ನಿಮಗೆ ಇಲ್ಲಿ ಹಾಕ್ತಾರೆ ಗೈಸ್. ಯಾವುದೇ ಫಿಸಿಕಲ್ ಡಾಕ್ಯುಮೆಂಟೇಷನ್ಸ್ನ ಕೊಡೋ ಅವಶ್ಯಕತೆ ಇಲ್ಲ, ಯಾವುದೇ ಕೊಲೆಟ್ರಲ್ ಕೊಡೋ ಅವಶ್ಯಕತೆ ಇಲ್ಲ. ಇಲ್ಲಿ ಬೆನಿಫಿಟ್ಸ್ ಆ್ಯಂಡ್ ರಿಸ್ಕ್ಸ್ ಕೂಡ ಕೊಟ್ಟಿದ್ದಾರೆ. ಸೊ ಬೆನಿಫಿಟ್ಸ್ ಆ್ಯಂಡ್ ರಿಸ್ಕ್ಸ್ ಕೂಡ ನಿಮಗೆ ಕೊಟ್ಟಿದ್ರೆ ನಮಗೆ ಗೊತ್ತಾಗುತ್ತೆ ಅಪ್ಲೈ ಮಾಡಬೇಕೋ ಬೇಡವೋ ಅಂತ ಹೇಳ್ಬಿಟ್ಟು. ಇದು ಕೆಲವೊಂದಿಷ್ಟು ಲೊಕೇಶನ್ಸ್ಗಳಲ್ಲಿ ಮಾತ್ರ ಅವೈಲೇಬಲ್ ಇದೆ. ಆ್ಯಂಡ್ ಹೌ ಡಿಸ್ ಇಟ್ ವರ್ಕ್ ಅಂತ ಹೇಳ್ಬಿಟ್ಟು ಇಲ್ಲಿ ಕೊಟ್ಟಿದ್ದಾರೆ. ಸೊ ಕಂಪ್ಲೀಟಾಗಿ ನೀವು ನೋಡ್ಕೊಂಬಿಟ್ಟು ಸ್ಟೆಪ್ಸ್ಗಳನ್ನು ಫಾಲೋ ಮಾಡಿಬಿಟ್ಟು ಅಪ್ಲೈ ಮಾಡ್ಕೋಬೋದು. ಆಲ್ರೆಡಿ ವಿಡಿಯೋನ ಮಾಡಿದ್ದೀನಿ, ಸೊ ನೋಡ್ಕೋಬೋದು, ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ರಿಪ್ರೆಸೆಂಟೇಟಿವ್ ಎಕ್ಸಾಂಪಲ್ ಕೂಡ ಕೊಟ್ಟಿದ್ದಾರೆ. ಎಕ್ಸಾಂಪಲ್ ಹೇಳ್ಕೊಂಡು ಕುಂತ್ರೆ ಆಲ್ರೆಡಿ ವಿಡಿಯೋ ಲೆಂತ್ ಆಗಿದೆ, ಸೊ ಇನ್ನೂ ಲೆಂತ್ ಆಗುತ್ತೆ. ಸೊ ಅದನ್ನು ನೀವು ನೋಡ್ಕೋಬೋದು. ಆ್ಯಂಡ್ ಸಿಂಪ್ಲಿಯಾಗಿ ನೀವು ಎನೇಬಲ್ ಮಾಡ್ಕೋಬೋದು. ಎಲ್ಲ ಫೀಚರ್ಸ್ನ ಕೂಡ ನಿಮಗೆ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಹೂ ಕ್ಯಾನ್ ಅಪ್ಲೈ ಅಂತ ಕೊಟ್ಟಿದ್ದಾರೆ. ನೀವು ಸ್ಯಾಲ್ರಿಡ್ ಪರ್ಸನ್ ಆಗಿರ್ಬೋದು, ಸೆಲ್ಫ್ ಎಂಪ್ಲಾಯ್ಡ್ ಪರ್ಸನ್ ಆಗಿರ್ಬೋದು, ಅಥವಾ ಸ್ಮಾಲ್ ಬಿಸ್ನೆಸ್ ಓನರ್ ಆಗಿರ್ಬೋದು, ನೀವು ಇಲ್ಲಿ ಅಪ್ಲೈ ಮಾಡ್ಕೋಬೋದು ಗೈಸ್. ಆ್ಯಂಡ್ ಡಾಟಾ ಪ್ರೈವಸಿ ಆ್ಯಂಡ್ ಸೆಕ್ಯೂರಿಟಿ ಬಗ್ಗೆ ಕೂಡ ಕೊಟ್ಟಿದ್ದಾರೆ. ಸೊ ಹಲವಾರು ಅಪ್ಲಿಕೇಶನ್ಸ್ಗಳು ಇಲ್ಲಿ ಕೊಡಲ್ಲ, ಬಟ್ ಈ ಅಪ್ಲಿಕೇಶನ್ ನಿಮಗೆ ಕೊಟ್ಟಿದೆ, ಅದು ಕೂಡ ನೀವು ಓದ್ಕೋಬೋದು. ಸೊ ಲಾಸ್ಟ್ ಆ್ಯಂಡ್ ಒನ್ ಆಫ್ ದಿ ಬೆಸ್ಟ್ ಅಪ್ಲಿಕೇಶನ್ ಗೈಸ್, ಅದು ಟ್ರೂ ಬ್ಯಾಲೆನ್ಸ್. ಇದು ನನ್ನ ಫೇವ್ರೇಟ್ ಆ್ಯಂಡ್ ನಾನು ಖುದ್ದು ಇದನ್ನು ಯೂಸ್ ಮಾಡ್ತೀನಿ ಗೈಸ್. ಒನ್ ಆಫ್ ದಿ ಬೆಸ್ಟ್ ಅಪ್ಲಿಕೇಶನ್ ಗೈಸ್. ಇದು 4.4 ರೇಟಿಂಗ್ ಇದೆ, ನೋಡ್ಬೋದು. 50 ಮಿಲಿಯನ್ ಡೌನ್ಲೋಡ್ಸ್ ಕೂಡ ಈ ಒಂದು ಅಪ್ಲಿಕೇಶನ್ದಾಗಿದೆ. ಸೊ ನೀವು ಕೂಡ ಇನ್ಸ್ಟೆಂಟ್ ಆಗಿ ಡೌನ್ಲೋಡ್ ಮಾಡಿಕೊಂಡು ಸ್ಟಾರ್ಟನ್ನು ಮಾಡ್ಕೋಬೋದು. ಸೊ ಈ ಒಂದು ಅಪ್ಲಿಕೇಶನ್ ನಿಮಗೆ 50,000ವರೆಗಿನ ಲೋನ್ ಕೊಡುತ್ತೆ. ಆ್ಯಂಡ್ 1 ಲಕ್ಷದವರೆಗಿನ ಲೆವೆಲ್ ಅಪ್ ಲೋನ್ ನಿಮಗೆ ಪ್ರೊವೈಡ್ ಮಾಡುತ್ತೆ. 2 ಥರದ ಲೋನ್ ಆಗಿರುತ್ತೆ. ಆ್ಯಂಡ್ 5,000 ಮಿನಿಮಮ್ ಇರುತ್ತೆ, 50,000 ಮ್ಯಾಕ್ಸಿಮಮ್ಮು. 62 ದಿನಗಳಿಂದ 116 ದಿನಗಳವರೆಗೆ ಮಾತ್ರ ಇಲ್ಲಿ ಕೊಡುತ್ತೆ. ಬಹಳಷ್ಟು ಜನ ಇಲ್ಲಿ ನೀವು ಕೇಳ್ಬೋದು, ಕಡಿಮೆ ಒಂದು ಅವಧಿ ಆಯಿತು ಅಥವಾ ಟೆನ್ಯೂರ್ ಆಯಿತು ಅಂತ ನಿಮ್ಗೆ ಕೇಳ್ಬೋದು. ಆದರೆ ಭಾಳಷ್ಟು ಜನಕ್ಕೆ ಕಡಿಮೆ ಟೈಮ್ ಸಲುವಾಗಿ ಮಾತ್ರ ಲೋನ್ ಬೇಕಿರುತ್ತೆ. ಸೊ ಅವರು ಈ ಒಂದು ಅಪ್ಲಿಕೇಶನ್ನ ಕನ್ಸಿಡರ್ ಮಾಡ್ಬೋದು. ಸೊ ಒನ್ ಆಫ್ ದಿ ಬೆಸ್ಟ್ ಅಪ್ಲಿಕೇಶನ್ ಗೈಸ್ ನಾನು ನೋಡಿದಂಗೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಕೊಟ್ಟಿದ್ರೆ 10,000 ರೂಪಾಯಿ ನೀವೇನಾದ್ರು ಲೋನ್ ತೊಗೊತೀರಾ ಅಂತಂದರೆ 90 ದಿನಗಳವರೆಗೆ 5% ಪರ್ ಮಂತ್ ಇಲ್ಲಿ ಪರ್ಸೆಂಟೇಜ್ ಹಾಕಿದ್ದಾರೆ ಲೋನ್ ಇಂಟ್ರೆಸ್ಟು. ಆ್ಯಂಡ್ ಪ್ರೊಸೆಸಿಂಗ್ ಫೀಸ್ ನೋಡ್ಬೋದು 3%ಇಂದ ಇಲ್ಲಿ ಹಾಕಿದ್ದಾರೆ. ಪ್ಲಸ್ GST 18% ಆಗಿರುತ್ತೆ. 354 ರೂಪಾಯಿ ಪ್ರೊಸೆಸಿಂಗ್ ಫೀಸ್ ಆಗುತ್ತೆ. ಇಂಟ್ರೆಸ್ಟು 1,500 ರೂಪಾಯಿ. ಆ್ಯಂಡ್ EMI 3,833 ರೂಪಾಯಿ ಆಗುತ್ತೆ ಮಂತ್ಲಿ ಪೇಮೆಂಟ್ ಮಾಡೋದು. 11,854 ರೂಪಾಯಿ ನೀವು ಕೊಡಬೇಕಾಗುತ್ತೆ, ಇನ್ಕ್ಲೂಡಿಂಗ್ ಪ್ರೊಸೆಸಿಂಗ್ ಫೀಸ್ ಪ್ಲಸ್ GST. ಸೊ ಇದು ಚೆನ್ನಾಗಿದೆ. ಓಕೆ, ಸೊ ಈ ರೀತಿಯಾಗಿ ಅಪ್ಲೈ ಮಾಡ್ಕೋಬೋದು. ನೀವು ಈಸಿಯಾಗಿ ನಿಮ್ಮ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಮೇಲೇ ಅಪ್ಲೈ ಮಾಡ್ಕೋಬೋದು. ಯಾವುದೇ ಬ್ಯಾಂಕ್ ಸ್ಟೇಟ್ಮೆಂಟ್ ಕೊಡೋದು ಅವಶ್ಯಕತೆ ಇಲ್ಲ. ಈಸಿಯಾಗಿ ಬ್ಯಾಂಕ್ ಅಕೌಂಟ್ನ ಕೊಟ್ಟರೆ ನೀವು ಅಪ್ಲೈ ಮಾಡ್ಕೋಬೋದು. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಹೋಗ್ಬಿಟ್ಟು ನೋಡಿ ನೀವು ಅಪ್ಲೈ ಮಾಡ್ಕೋಬೋದು. ಸೊ RBI ರಿಜಿಸ್ಟರ್ಡ್ NBFC ಆ್ಯಪ್ ಕೂಡ ಆಗಿದೆ. ಆ್ಯಂಡ್ ಇಲ್ಲಿ ನೀವು DTH ಬಿಲ್ಲು, ಗ್ಯಾಸ್ ಬಿಲ್ಲು, ಎಲೆಕ್ಟ್ರಿಸಿಟಿ ಬಿಲ್ಲು, ಪವರ್ ಬಿಲ್ಲು, ವಾಟರ್ ಬಿಲ್ಲು, ಏನು ಬಿಲ್ ಇರ್ಬೋದು ಅದು ಕೂಡ ನೀವು ಪೇ ಮಾಡ್ಕೋಬೋದು. ಆ್ಯಂಡ್ ನೀವು ಮನಿ ಕೂಡ ಸೆಂಡ್ ಮಾಡ್ಕೋಬೋದು. ಟ್ರೂ ಬ್ಯಾಲೆನ್ಸ್ ವ್ಯಾಲೆಟ್ ಟು ಟ್ರೂ ಬ್ಯಾಲೆನ್ಸ್, ಸೊ ಅದು ಕೂಡ ನೀವು ಯೂಸ್ ಮಾಡ್ಕೋಬೋದು ಗೈಸ್. ಹಲವಾರು ಫೀಚರ್ಸ್ ಕೂಡ ಇಲ್ಲಿ ಅವೈಲೇಬಲ್ ಇದ್ದಾವೆ. ಆ್ಯಂಡ್ ಸೇಫ್ ಆ್ಯಂಡ್ ಸೆಕ್ಯೂರ್ ಆಗಿ ನೀವು ಲೋನ್ನ ತೊಗೋಬೋದು.
ಸೊ ಯಾರೆಲ್ಲ ಅಪ್ಲೈ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರಾ, ಸೊ ಡಿಸ್ಕ್ರಿಪ್ಷನಲ್ಲಿ ವಿಡಿಯೋ ಲಿಂಕ್ ಕೊಟ್ಟಿರ್ತೀನಿ, ಹೋಗ್ಬಿಟ್ಟು ನೋಡಿ ನೀವು ಅಪ್ಲೈ ಮಾಡ್ಕೋಬೋದು. ಸೊ ಯಾಗೀಸ್ ಇದಾಗಿರುತ್ತೆ ಈ 5 ಅಪ್ಲಿಕೇಶನ್ಸ್ಗಳು ಹೊಸ ಅಪ್ಲಿಕೇಶನ್ಸ್ಗಳಾಗಿವೆ, ಒಂದು ಮಾತ್ರ ಹಳೆಯದು, ಅದು ನಾನು ಯೂಸ್ ಮಾಡ್ತೀನಿ, ಅದು ಟ್ರೂ ಬ್ಯಾಲೆನ್ಸ್. ಓಕೆ, ಸೊ ಯಾಗೀಸ್ ಇದಾಗಿರುತ್ತೆ ಈ 5 ಅಪ್ಲಿಕೇಶನ್ಸ್ಗಳ ಬಗ್ಗೆ. ಸೊ ಹೇಗನ್ನಿಸ್ತು ವಿಡಿಯೋ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಸಿಗೋಣ ಗೈಸ್ ಮತ್ತೊಂದು ವಿಡಿಯೋನಲ್ಲಿ, ಅಲ್ಲಿ ತನಕ ಬಾಯ್.